2003-2004ರಲ್ಲಿ ಪಂಚಾಕ್ಷರಪ್ಪ ಹೊಸಮನಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಘಟನೆ ಆರಂಭ ಆಯಿತು. ಅದಕ್ಕಿಂತ ಮೊದಲು ಸಮಾಜದ ಹಿರಿಯರಾದ ನಿಂಗಪ್ಪ ಜಂಗೇರಿ, ಶಿವಗಂಗಪ್ಪ ಜಂಗೇರಿ, ಆಡಗೇರಿ, ಪುರದ ಕೆಲವರು ಒಂದಷ್ಟು ಜನ ಸಮಾಜದ ಇವರು ನಮ್ಮವರು, ನಮ್ಮ ಕುಲ ಬಾಂಧವರು ಅಂತಕ್ಕಂತಹ ಬಾಂಧವ್ಯವನ್ನ ಉಳಿಸಿಕೊಂಡು ಬಂದವರು ಕೂಡ ಆ ಒಂದು ಸಂಘ ರಚನೆ ಆಗಬೇಕಾದ್ರೆ ಅವರು ಜೊತೆಯಲ್ಲಿದ್ದರು. ನಮ್ಮ ಸಮಾಜ ಅಸಂಘಟಿತವಾಗಿ ಬಲಿಷ್ಠರ ಪೀಡಿತಕ್ಕೆ ಸಿಕ್ಕು ನಲುಗಿತ್ತು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ದುರ್ಬಲಗೊಂಡಿತ್ತು. ಕೇವಲ 7-8 ಜನ ಸೇರ್ತಾ ಇದ್ವಿ. ಹೊಸಮರದ ಒಂದು ಆವರಣದಲ್ಲಿ ನಾವೆಲ್ಲ ಸೇರಿ ಸಭೆಯನ್ನ ಮಾಡ್ತಾ ಇದ್ವಿ. ಸಮಾಜದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ವಿ. ಪಂಚಾಕ್ಷರಪ್ಪ ಹೊಸಮನಿಯವರಿಗೆ ಒಂದು ನಿವೃತ್ತಿಯ ವಯಸ್ಸಾಗಿತ್ತು, ಅಂದ್ರೆ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ. ಆ ಸಮಯದಲ್ಲಿ ನಮಗೆ ಸಮಾಜಕ್ಕೆ ಒಬ್ಬ ದಿಟ್ಟ ನಾಯಕ ಬೇಕು ಅಂತಕ್ಕಂತಹ ಚಿಂತೆ ಸಮಾಜದ ಹಿರಿಯರಲ್ಲಿ ಕಾಡ್ತಾ ಇತ್ತು. ಸಮಾಜಕ್ಕೆ ಒಬ್ಬ ಸದೃಢ ನಾಯಕ ಬೇಕು ಎಂಬ ಚಿಂತನೆ ಶುರುವಾಯಿತು. ಹುಡುಕಾಡಿ ಒಂದು ದಿನ ಒಬ್ಬ ವ್ಯಕ್ತಿಯನ್ನು ಸಮಾಜದ ಜನರಿಗೆ ಪರಿಚಯ ಮಾಡಿಕೊಟ್ರು. ಆ ವ್ಯಕ್ತಿಯ ನಿಷ್ಠೂರ ಮಾತು, ಸಂಘಟನೆಯ ಒಂದು ದಿಟ್ಟತನ, ಅಭಿವೃದ್ಧಿಯ ಯೋಜನೆಗಳು ಮನಸ್ಸಿಗೆ ಬಹಳಷ್ಟು ಪರಿಣಾಮವನ್ನು ಬೀರಿತು. ಬಹುಶಃ ಇವರು ನಮ್ಮ ಸಮಾಜಕ್ಕೆ ಒಬ್ಬ ನಾಯಕರಾದರೆ ಸಮಾಜ ಸುಧಾರಣೆ, ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತು. 2006-2007ರಲ್ಲಿ ಒಂದು ಸಂಘಟನೆ ಅಂದರೆ ಅದಕ್ಕಿರ್ತಕ್ಕಂಥ ಕಟ್ಟಡಗಳು ಏನಿರ್ತವೆ ಎಂಬುದನ್ನು ಮನವರಿಕೆ ಮಾಡಿ ಸಂಘಟಿಸಿ ಕಾರ್ಯಕಾರಿ ಮಂಡಳಿಯನ್ನ ಮಾಡಿ ಮೊಟ್ಟ ಮೊದಲ ಸಮಾಜಕ್ಕೆ ನೋಂದಣಿ ಮಾಡಿಸಿದ ನಾಯಕ ಅಂತಂದ್ರೆ ಅವರೇ ಶ್ರೀ ಬಸವರಾಜ ಪಂಡಿರಪ್ಪ ದೊಡ್ಡಮನಿ ಅವರು. ಆ ದಿನದಿಂದ ಸದಸ್ಯತ್ವವನ್ನು ಹೆಚ್ಚಿಸಿ ಪದೇ ಸಭೆಯನ್ನು ಸೇರಿಸಿ ಗುರುತುಗಳನ್ನು ಮನವರಿಕೆ ಮಾಡಿ ಹೊಸಮಠ, ಕಾಡಿನಡಿಯಲ್ಲಿ ಕಾಡಿನ ರಸ್ತೆಯಲ್ಲಿ ಇರ್ತಕ್ಕಂತಹ ಮುರುಘಾ ಮಠಗಳಲ್ಲಿ ನಾವು ಸಭೆಯನ್ನು ಸೇರ್ತಾ ಇದ್ವಿ. ಕೆಲವು ಸಾರಿ ಬೇರೆ ಕಾರ್ಯಕ್ರಮಗಳು ಆ ಮಠದಲ್ಲಿದ್ದಾಗ ನಮಗೆ ಒಂದು ಸಭೆ ಸೇರಲಿಕ್ಕೆ ಅವಕಾಶನೇ ಇರಲಿಲ್ಲ. ಸಾಕಷ್ಟು ಸಾರಿ ನಾವು ಅಪ್ಪಣ್ಣವರ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಪೂಜ್ಯ ಶ್ರೀ ಹೊಸಮಠದ ಸ್ವಾಮಿಗಳು ನಮಗೆ ಉಚಿತವಾಗಿ ಸಮುದಾಯ ಭವನವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಆಗ ಬಸವರಾಜ ದೊಡ್ಡಮನಿಯವರು ಏನು ಮಾಡಿದ್ರು ಅಂತಂದರೆ ಸಮಾಜದ ಸಂಘಟನೆಯನ್ನು ಮಾಡ್ತಾ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಂಡಿಸಿದರು. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಿದರು. 2011-12ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 7 ಗುಂಟೆ ಜಾಗವನ್ನು ಕೂಡ ಪಡೆದುಕೊಂಡ್ವಿ. ಅದಕ್ಕೆ ಕಾರಣಕರ್ತರಾದಂಥ ಸಂಜೀವಣ್ಣ ನೀರಿದವರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ನಾವು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವತ್ತಿನ ಆ ಒಂದು ನಿವೇಶನದ ಖರೀದಿಗೆ ಸರ್ಕಾರದ ಶುಲ್ಕ ಸುಮಾರು 7-8 ಲಕ್ಷ ರೂಪಾಯಿ ಜೋಡಿಸಲಿಕ್ಕೆ ಶುರುವಾದಂತಹ ಹೋರಾಟ ನಾವು ಇರೋದೇ ಕೆಲವು ಜನ ನಾವು ಇದು ಯಾವ ರೀತಿ ನಾವು 7-8 ಲಕ್ಷ ರೂಪಾಯಿ ಹಣನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚಿಂತೆಗೊಳಗಾಗಿದ್ವಿ. ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ದೇಣಿಗೆ ಶ್ರೀ ಗುಡ್ಡಪ್ಪ ಮಲ್ಲೂರವರು 50,000 ರೂಪಾಯಿ ದೇಣಿಗೆಯನ್ನು ನೀಡುವುದರ ಮುಖಾಂತರ 10 ಲಕ್ಷ ರೂಪಾಯಿ ಹಣವನ್ನು ಜೋಡಿಸಲಿಕ್ಕೆ ನಾಂದಿ ಆಯಿತು. ಅಷ್ಟೊಂದು ಹೆಚ್ಚು ಜನರನ್ನ ಸೇರಿಸ್ತಾ ಸಂಪರ್ಕವನ್ನು ಮಾಡ್ತಾ ಊರಿಂದ ಊರಿಗೆ ಓಡಾಡ್ತಾ ಒಂದು ಸಮಾಜದ ಸಂಘಟನೆಯನ್ನ ಮಾಡಿ ಆ ಹೋರಾಟದ ಪ್ರತಿಫಲ ಇಂದು ನಾವು ನೋಡ್ತಾ ಇದ್ದೇವೆ. ನಮ್ಮದೇ ಆದ ಸ್ವಂತ ಜಾಗದಲ್ಲಿ ಸಮುದಾಯ ಭವನದಲ್ಲಿ ನಾವೀಗ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 891ನೇ ಅಪ್ಪಣ್ಣನವರ ಜಯಂತಿಯನ್ನ ಇವತ್ತು ಈ ಸಮುದಾಯ ಭವನದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆದರೂ ಕೂಡ ಇದು ಇನ್ನೂ ಪರಿಪೂರ್ಣ ಆಗಿಲ್ಲ. ಹಿರಿಯರ ತ್ಯಾಗ ಹೋರಾಟ ಅಂತಂದರೆ ಆ ಸಮಯದಲ್ಲಿ ನಿಂಗಪ್ಪಜ್ಜವರು, ಶಿವಗಪ್ಪಜ್ಜವರು, ಮಲ್ಲೂರವರು, ಶಿವಪ್ಪಜ್ಜ, ಅಜ್ಜಣ್ಣವರು, ಇನ್ನೂ ಸುಮಾರು ಜನ ಹಿರಿಯರು ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಜಿಲ್ಲಾಧ್ಯಕ್ಷರಾದಂಥ ಷಣ್ಮುಖಪ್ಪ ಕಾಯ್ತದವರನ್ನು ಕೂಡ ಸೇರಿಸಿಕೊಂಡು ಸಾಕಷ್ಟು ಜನ ಹಳ್ಳಿ ಜನ ಓಡಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಮನವರಿಕೆಯನ್ನು ಮಾಡಿ ಒಟ್ಟುಗೂಡಿಸಿ ಒಂದು ಬಲಿಷ್ಠವಾದ ಸಂಘಟನೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಅದೇ ಪ್ರತಿಫಲವಾಗಿ ಒಂದು 2017-18ರಲ್ಲಿ ಬಸವಪ್ರಿಯ ಅಪ್ಪಣ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥ ಒಂದು ಸೊಸೈಟಿಯನ್ನು ಕೂಡ ನಮ್ಮ ಸಮಾಜದ ಪರವಾಗಿ ನಾವು ನಿರ್ಮಾಣ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಅದರ ನಂತರ 2016-17ರಲ್ಲಿ ಸಂಜೀವಣ್ಣ ನೀರ್ಲಿಗಿಯವರ ಆಡಳಿತದ ಅವಧಿಯಲ್ಲಿ ಒಂದು ಶೈಕ್ಷಣಿಕ ಸಮಿತಿ ಉದ್ದೇಶಿತ ನಿವೇಶನವನ್ನು ಕೂಡ ಸಮಾಜ ಖರೀದಿ ಮಾಡಿಕೊಂಡು ಅದನ್ನು ಕೂಡ ಸಂಜೀವಣ್ಣ ನೀರ್ಲಿಗಿಯವರ ನೇತೃತ್ವದಲ್ಲಿ ನಮ್ಮ ಶಿವಾನಂದ ಹಣಪತ್ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ಟು ಅದರ ಜೊತೆಗೆ ಗಿರೀಶ್ ತುಪ್ಪದವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿ ನಮಗೆ ಒಂದು ಶೈಕ್ಷಣಿಕ ಸಮಿತಿಗೆ ನಿವೇಶನವನ್ನು ಕೊಡಿಸಿದ್ರು ಅಂತ ಹೇಳಿದರೆ ತಪ್ಪಾಗಬೇಕಿಲ್ಲ.
ಸಮಸ್ಯೆಯ ಸುಳಿಯಲ್ಲಿದ್ದಂತಹ ರಾಜ್ಯ ಸಂಘಟನೆ ಅಂದ್ರೆ ನಮ್ಮ ರಾಜ್ಯ ಸಂಘಟನೆಯಲ್ಲಿ ಒಂದು ಯುವ ಬ್ರಿಗೇಡ್, ಮತ್ತೆ ಹಸಿರು ಸೇನೆ, ಹಡಪದಪ್ಪನ ಸಮಾಜ ಸಂಘ, ಯುವಕ ಸಂಘ, ಹೀಗೆ ಸುಮಾರು 3-4 ಸಂಘಟನೆಗಳಿದ್ದು ರಾಜ್ಯದಲ್ಲಿ. ಆ 4 ಸಂಘಟನೆಗಳಿದ್ದಾಗ ರಾಜ್ಯ ಸರ್ಕಾರ ನಮಗೆ ಏನಾದರೂ ಸಹಾಯ ಮಾಡಬೇಕಂತಂದ್ರೆ ಯಾವ ಸಂಘಕ್ಕೆ ಸಹಾಯ ಮಾಡಬೇಕು? ಈ ಒಂದು ಸಮಸ್ಯೆಯಲ್ಲಿ ಸುಳಿಯಲ್ಲಿ ಸಿಕ್ತು ಯಾರಿಗೂ ನಾವು ಸಹಾಯ ಪಡೀಲಿಕ್ಕೆ ಅನಾನುಕೂಲತೆ ಆಗಿತ್ತು. ಅಂತ ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಗುಡ್ಡಪ್ಪ ಮಲ್ಲೂರವರು